ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನಿಂಗ್ ಬ್ಲಾಗ್ ಇದು. ಓಕೆ, ಇವಾಗ ಬಂದು 5 ಗಂಟೆ ಟೈಮು. ಇವಾಗ ಹೊರಗಡೆ ಹೊರಟಿದ್ದೀವಿ. ಶಾಪಿಂಗ್ ಅಂದರೆ ಏನು ಗೊತ್ತಾ, ಶಾಪಿಂಗ್ ಅಂತ ಹೋಗ್ತೀವಿ, ಆ ಕೆಲಸ ಮುಗಿಯೋದಿಲ್ಲ, ಮತ್ತೆ ಬರ್ತೀವಿ, ಮತ್ತೆ ಆ ಬಿಸಿಲಲ್ಲಿ ಏನು ನಮಗೆ ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ, ವಾಪಸ್ ಬರ್ತೀವಿ, ಮತ್ತೆ ಇನ್ನೊಂದು ದಿನ ಅಂತ ಪ್ಲ್ಯಾನ್ ಮಾಡ್ಕೋತೀವಿ, ಮತ್ತೆ ಇನ್ನೊಂದು ದಿನ ಹೋಗ್ತೀವಿ, ಹಿಂಗೆ ಆಗ್ತದೆ. ಚಾಂದಿನಿ ಜೊತೆ ಎಲ್ಲ ಶಾಪಿಂಗ್ ಮಾಡಿದಾಯ್ತು, ಅಕ್ಕ, ಚಾಂದಿನಿ, ನಾವು ಎಲ್ಲರೂ. ಆದರೆ ಶಿಲ್ಪಾ ಅವಳು ಇವತ್ತು ಊರಿಂದ ಬಂದಿದ್ದಾಳೆ, ಶಿಲ್ಪನ ಜೊತೆ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ. ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ನಾನು, ಶಿಲ್ಪಾ ಹಂಗೆ ಬರ್ತಾಳೆ, ಅವಳು ಅಪಾರ್ಟ್ಮೆಂಟಿಂದ ಹಂಗೆ ಬರ್ತೀನಿ ಅಂತ ಹೇಳಿದ್ಲು. ನಾನು, ಶಿಲ್ಪಾ, ಇವಾಗ ರಕ್ಷಿತ್, ಖುಷಿನೇ ಸಂಜೆ ಅಲ್ವಾ, ಮಲಗಿ ಎದ್ದಿದ್ದಾಳೆ. ಇವಾಗ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳೇ ಒಂದು ಇದು ಈ ಬಲೂನ್ ರ್ಯಾಪರ್ ಬರುತ್ತಲ್ಲ ಒಂಥರ, ಈ ತರ ಬಬಲ್ ರ್ಯಾಪರ್, ಬಲೂನ್ ಅಂತೀವಿ, ಸರಿ, ಬಬಲ್ ರ್ಯಾಪರ್. ಇದರ ಒಂದು ಬಾಕ್ಸ್ ತರಿಸಿದೆ, ಆ ಬಾಕ್ಸ್ ಇಂದು ಇತ್ತು ಅಲ್ಲಿ ಬಬಲ್ ರ್ಯಾಪರ್. ಅದನ್ನ ತಗೊಂಡು ಅವಳು ಇಲ್ಲಿ ಟಪ್ ಟಪ್, ನನಗೂ ತುಂಬಾ ಇಷ್ಟ, ಎಸ್ಪೆಷಲಿ ನಮ್ಮ ಯಶೋಧ ಆಂಟಿಗೆ ಅಂದ್ರೆ ಇದು ತುಂಬಾ ಇಷ್ಟ. ಒಂದೊಂದೇ ಹಿಂಗ್ ಟಪ್ 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 ಅನ್ಕೊಂಡು ಕುತ್ಕೊಂಡಿರೋ, ಅದೇನಟ್ಟಿ ನಿಮ್ಗೆ ಈ ತರ ಅಂತ ಅಂದೆ. ನಂಗೆ ಇಷ್ಟ ಕಣ ಈ ತರ ಮಗ ಇದ್ ಮಾಡೋದು, ಟಪ್ ಟಪ್ ಅನ್ಸೋದು ಅಂತ. ಇವಾಗ ಮೊಮ್ಮಗಳು ಮಾಡ್ತಾ ಕೂತಾಳೆ, ನಮ್ಮ ಆಂಟಿ ಮೊಮ್ಮಗಳು ಅಲ್ವಾ ಖುಷಿಮಾ ಮುದ್ದು. ನಮ್ಮ ಮುದ್ದು ಗೊಂಬೆಗೆ ರೆಡಿ ಮಾಡಿದಾಗಿದೆ ಫ್ರೆಂಡ್ಸ್. ಇಲ್ಲಿ ಖುಷಿಮಾ ಹಾಯ್ ಮಾಡು ಫ್ರೆಂಡ್ಸ್ಗೆ ಎಲ್ಲರಿಗೂ. ಹಾಯ್ ಗಾಯ್ಸ್, ಅಲ್ಲೋಡಿಲಿ, ಇಲ್ಲೋಡಿಲಿ, ಹಾಯ್ ಹಾಯ್ ಮುದ್ದು ಮುದ್ದು ಮಗಳೇ ನೀ. ಆ್ಯಂಡ್ ಜೊತೆಗೆ ಖುಷಿಮಾ ಬರ್ತಡೇ ಇರೋದ್ರಿಂದ ಖುಷಿಮಾಗೂ ಶಾಪಿಂಗ್ ಬೇರೆ ಮಾಡಬೇಕಲ್ವ, ಆದ್ದರಿಂದ ಇವಾಗ ಹಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಶಿಲ್ಪಾ ಅವಳು ಇವಾಗ ಬಂದಿರೋದ್ರಿಂದ ಊರಿಂದ, ಅಕ್ಕ ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ, ಬಾ ಅಕ್ಕ ಅಂತ ಕರೆದ್ಲು. ಸರಿ ಬಿಡ, ಈವ್ನಿಂಗ್ ಆದರೆ ಬರ್ತೀನಿ, ಮಧ್ಯಾಹ್ನದಂತೂ ನಿಜವಾಗ್ಲೂ ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಅಕ್ಕ, ನೀನು ಸಂಜೆ ಮೇಲೆ ಹೀಗೆ ಹೊರಡು, ನಾನು ಆ ಕಡೆಯಿಂದ ಬರ್ತೀನಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಏನೇ ಶಾಪಿಂಗ್ ಮಾಡೋದು ಏನು ಎತ್ತ, ಮಲ್ಲೇಶ್ವರಂ ಶಾಪಿಂಗ್ ಇನ್ನೂ ಮಾಡಿಲ್ಲ, ತುಂಬ ದಿನಗಳೇ ಆಗೋಯ್ತು ಶಾಪಿಂಗ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಏನು ಇನ್ನೊಂದು ಏನಂತಂದರೆ, ಸೊ ಗಾಡಿ ತೊಗೊಂಡು ಹೋಗಿದ್ದಾರೆ ಇವತ್ತು. ನನ್ನ ಗಾಡಿ ಇಲ್ಲ, ಆದ್ದರಿಂದ ಇವಾಗ ಆಟೋ ಬುಕ್ ಮಾಡಿಕೊಂಡು ಇವಾಗ ನಾವು ಚಿಕ್ಕಪೇಟೆಗೆ, ಸಾರಿ ಚಿಕ್ಕಪೇಟೆ ಶಾಪಿಂಗ್ ಮಾಡಿ ಚಿಕ್ಕಪೇಟೆ ಅನ್ನೋದೇ ಬರ್ತೈತೆ. ಸರಿ, ಚಿಕ್ಕಪೇಟೆ ಅಲ್ಲ, ಎಂತ ಮಲ್ಲೇಶ್ವರಂ ಹೋಗೋಣ. ಏನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನ ಬನ್ನಿ. ಆ್ಯಂಡ್ ಇವತ್ತಿನ ಈ ಕುರ್ತಿ ತೋರಿಸ್ತೀನಿ ರೀ. ಈ ಡ್ರೆಸ್ ಬಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇದಕ್ಕೆ ವೈಟ್ ಕಲರ್ ಲೆಗ್ಗಿಸ್ ಹಾಕೊಂಡಿದ್ದೀನಿ. ಈ ಡ್ರೆಸ್ ಬಂದ್ಬಿಟ್ಟು ಚೆನ್ನಾಗಿದೆ ಒಂಥರ. ಇನ್ನೊಂದು ಆರೆಂಜ್ ಕಲರ್ ತರಿಸಿದ್ದೆ, 2 ಆಪ್ಷನ್ ಇತ್ತು. ಆರೆಂಜ್ ಕಲರ್ ಬಂದು ಸ್ವಲ್ಪ ಡಬಲ್ ಎಕ್ಸೆಲ್ ತರಿಸಿದ್ದೆ, ತುಂಬ ದೊಡ್ಡದಾಗಿ ಹೋಗಿತ್ತು. ಅದಕ್ಕೋಸ್ಕರ ಇವಾಗ ಎಕ್ಸೆಲ್ನ ತರಿಸಿದ್ದೀನಿ ನಾನು. ಎಕ್ಸೆಲ್ ಪರ್ಫೆಕ್ಟ್ ಆಗಿದೆ, ಆದರೂ ಲೂಸ್ ಇದೆ, ಇಲ್ಲೆಲ್ಲ ಲೂಸ್ ಇದೆ. ನನಗೆ ಬೇಕಾದ್ರೆ ನಾನು ಲೂಸ್ ಆಗಿ ಇರಲಿ ಅನ್ನೋ ಥರ ಬಿಡ್ತೀನಿ. ಚೆನ್ನಾಗಿದೆ. ಇನ್ನೊಂದು ಆರೆಂಜ್ ಕಲರ್ ತರಿಸಿದ್ದೀನಿ, ಅದನ್ನು ಕೂಡ ಇವಾಗ ಹಾಕ್ತೀನಿ ನೋಡಿ, ಬೇಕಿದ್ರೆ ನಾನು ವೇರ್ ಮಾಡಿರೋದನ್ನ ಇವಾಗ ಹಾಕ್ತೀನಿ, ನೋಡ್ಬೋದು ನೀವು ಅದನ್ನ. ಅದು ಕೂಡ ಏನು ಇದೇ ಸೇಮ್ ಬ್ರ್ಯಾಂಡ್, ಚೆನ್ನಾಗಿದೆ, ಬ್ರ್ಯಾಂಡ್ ಚೆನ್ನಾಗಿದೆ. ಮತ್ತೆ ಪ್ರೈಸ್ ಅಷ್ಟೇ ಕಡಿಮೆ ಅಂತ ಅನ್ಸುತ್ತೆ, ಫೀಲ್ ಆಗುತ್ತೆ. ಕಡಿಮೆ ಪ್ರೈಸ್ ಅಲ್ಲಿ ನೀವು ಆರಾಮಾಗಿ ತಗೊಳ್ಬಹುದು. 2 ಕಲರು ಅಷ್ಟೇ. ಇದು ಇದ್ರಲ್ಲಿ ನೋಡಿದ್ರೆ, ಪಿಕ್ಚರ್ ನೋಡಿದ್ರೆ ಫುಲ್ ಗ್ರೀನ್ ತರ ಕಾಣಿಸುತ್ತೆ, ಆದ್ರೆ ಇದ್ರಲ್ಲಿ ನೋಡಿದ್ರೆ ಒಂಥರ ಬ್ಲಾಕ್ ತರ ಫೀಲ್ ಆಗುತ್ತೆ. ತುಂಬಾ ಗ್ರೀನ್ ಇಲ್ಲ, ಇದು ಆಲಿವ್ ಗ್ರೀನ್ ಬರ್ತಲ್ಲ, ಆ ಗ್ರೀನ್ ಇದೆ. ಆಯ್ತಮ್ಮ ಬಾರು, ನನ್ ಗೊಂಬೆ ನೀನು. ಹಾಯ್ ಫ್ರೆಂಡ್ಸ್, ಬಾಲ್ಕನಿ ಆಟ ಆಡಕ್ ಹೋಗ್ಬೇಕಂತೆ. ಅಂಡ್ ಇನ್ನೂ ಒಂದಷ್ಟು ಡ್ರೆಸ್ಸು, ದುಪ್ಪಟ್ಟ ಇರುವಂತ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ತರಿಸಿದ್ದೀನಿ ನಾನು, ಆಫರ್ ಇದೆ ಅದಕ್ಕೋಸ್ಕರನೇ. ಸೊ ನೋಡಿ, ಆ ಡ್ರೆಸ್ನು ಹಾಗೇನೆ ಹಾಕ್ತೀನಿ, ನೋಡ್ಬೋದು ನೀವು ಆ ಡ್ರೆಸ್ಗಳನ್ನ, ಓಕೆನಾ. ಅಂಡ್ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ. ಯಾರು ತಗೊಳ್ಳೋರಿದೆ ತಗೋಬೋದಲ್ವಾ, ಆಫರ್ ನಡೀತಾ ಇದೆ, ಅದರಿಂದ ನೋಡಿ ಬೇಕಂತಂದ್ರೆ ಬೈ ಮಾಡಿ ಫ್ರೆಂಡ್ಸ್, ಓಕೆನಾ. ಫ್ರೆಂಡ್ಸ್, ಸೇಮ್ ಬ್ರ್ಯಾಂಡು, ಸೇಮ್ ಟಾಪೇ, ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇನೆ. ತುಂಬ ಚೆನ್ನಾಗಿದೆ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಇವಾಗ ಅಮೆಝಾನಲ್ಲಿ ಗ್ರೇಟ್ ಸಮ್ಮರ್ ಸೇಲ್ ನಡೀತಾ ಇದೆ. ಮೇ 2ನೇ ತಾರೀಕಿಂದ 7ನೇ ತಾರೀಕುವರೆಗೂ ಅಪ್ ಟು 50%ಇಂದ 80%ವರೆಗೂ 1500+ ಟಾಪ್ ಬ್ರ್ಯಾಂಡ್ಸ್ ಮತ್ತು 300 ಲ್ಯಾಕ್ಸ್ ಪ್ಲಸ್ ಸ್ಟೈಲ್ಸ್ ಇರೋವಂತಹ ಬ್ರ್ಯಾಂಡ್ಗಳೆಲ್ಲ ನಿಮಗೆ ಆಫರಲ್ಲಿ ಸಿಗ್ತಾ ಇದೆ. ಅದರಿಂದ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ. ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಮೇಯ್ನ್ ಏನಪ್ಪ ಅಂತಂದರೆ ವಾಟರ್ ಬಾಟಲ್ ತೊಗೊಂಡೋಗ್ಬೇಕು. ನಾರ್ಮಲ್ ಸಿಪ್ಪರ್ ಬಾಟಲ್ ತೊಗೊಂಡೋಗೋಣ ಅಂದ್ಕೊಂಡೆ, ನಮಗೂ ನೀರು ಕುಡಿಯೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಅರ್ಧ ಲೀಟ್ರು ನಮ್ಮ ಕಾರಲ್ಲಿ ಇಡೋಕ್ಕೆ ಅಂತ ಅರ್ಧ ಲೀಟ್ರು ಈ ಥರ ಬಾಟಲ್ ತಂದಿರ್ತಾರೆ. ಆದ್ದರಿಂದ ನಾವು ಇದೇ ಬಾಟಲ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ನೋಡಿ, ಅಲ್ಲಿ ಅವಳು ಸಿಕ್ಕಿದೆ ಚಾನ್ಸ್. ಹೊರಗಡೆ ಇವತ್ತು ಬಾಲ್ಕನಿಯಲ್ಲಿ ಜಾಸ್ತಿ ಆಟ ಆಡೋಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ಆಡ್ತಾ ಇದ್ದಾಳೆ. ಸೊ ಓಕೆ, ಇವಾಗ ಬ್ಯಾಗ್ ತಗೊಂಡು ಆಯಿತಾ, ಬುಕ್ ಆಯಿತಾ? ಹಾಂ, ಬ್ಯಾಗ್
ಒಂದು ಸಪ್ರೇಟ್ ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ. ಅದೇನಾದ್ರು ಶಾಪಿಂಗ್ ಮಾಡಿದ್ರೆ ಅದರೆಲ್ಲ ಬೇಕಾಗುತ್ತೆ ಅಂತ ಹೇಳಿ. ಇನ್ನು ಫೋನ್ಗಳು ಇದು ತಗೊಂಡು ಹೊರಡೋದು. ಖುಷಿ ಮತ್ತು ತೋರಿಸ್ತೀನಿ ನೋಡಿ ಹೆಂಗೆ ಮಾತಾಡ್ತಿದ್ದಾರೆ ಅಂತ. ನಾನು ಅಲ್ಲಿ ಇಲ್ಲಿ ಬೇಡ ಅಲ್ಲಿ ನೋಡಿ ಆ ಕಾರ್ನ ಹೆಂಗೆ ಹೇಳ್ಕೊಂಡು ಬರ್ತಾಳೆ. ಹಾಂ ಕಾರ್ ಇದು. ಇವಾಗಿಲ್ಲ. ವಾವ್, ಚೇರ್ ಬೇಡಮ್ಮ, ನಡೀರಿ ಹೋಗೋಣ. ಶೂಸ್ ಹಾಕೋ ನಡೀರಿ ಅಪ್ಪ. ಶೂಸ್ ಅಲ್ಲೇ ಇಟ್ಬಿಡು ಬುದ್ದು. ಹಾಂ ನೋಡಿ ಅವಳದು ಸಿಪ್ಪರು ನೀರು ಕುಡಿದ್ಬಿಟ್ಟು ಇಲ್ಲಿ ಹಾಕೋಯ್ತೆ ನನ್ನ ಮುದ್ದು ಗೊಂಬೆ. 2 ಬೇಡಪ್ಪ ಖುಷಿಮೆ, 2 ಬೇಡ, 1 ಸಾಕು. ಹಾಂ ದಮ್ಮ. ಇನ್ನು ಅರ್ಜೆಂಟ್ ಇರೋ ಟೈಮ್ನಲ್ಲಿ ನನಗೆ ಕೋಮ್ ಸಿಗ್ತಾ ಇಲ್ಲ ನೋಡಿ, ಬಾಚಣಿಕೆ ಅದು ಸಿಗ್ತಾ ಇಲ್ಲ. ನನ್ನ ಮಗಳು ಸಿಕ್ಕಿದ್ರೆ ಸಾಕು, ಇಲ್ಲಿ ಇಟ್ಟಿರ್ತೀನಿ, ತಗ್ದಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾಳೆ. ಹಂಗೇನೇನೆ ಬ್ಲೋ ಡ್ರೈ ಹೀಗೆ ಮಾಡ್ಕೊಳ್ಳೋಣ ಅಂತ ಬಿಡ್ತಾ ಇದೀನಿ ಅಂತ ಹೇಳು. ಓಕೆ ಬಿಡ್ತೀವಿ ಅಂತ ಹೇಳಪ್ಪ. ಓಕೆ ಆಯ್ತು. ಒಂದು ಕ್ಲಿಪ್ ಹಾಕೊಂಡು ಹೊರಡೋದೆ. ಶಿವ ಅಣ್ಣ ಶೂಸ್ ಹಾಕೊಂಡಿದ್ದಾನಾ ಅಲ್ಲಿ ಆಟೋ. ಹಾಯ್ ಮಾಡ ಅಣ್ಣಗೆ. ಹಾಯ್. ನನ್ನ ಮಗಳು ಬಾಯ್ ಅಂದ್ಬಿಟ್ಟು ಪ್ಲೇಯಿಂಗ್ ಕಿಸ್ ಕೊಡ್ತಿದ್ದಾಳೆ. ಅದೇ ಆಟೋದವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಓನು ಏನದು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಗೈಸ್. ಆಹಾ ಬಿಸಿಲು. ನಡೀರಿ ಬೇಗ, ಆಟೋ ಹತ್ರಿ ನಡೀರಿ. ಅಲ್ಲಲ್ಲ ಹತ್ತದು ಖುಷಿಮಾ, ಆ ಕಡೆ ಬನ್ರಿ, ಇಲ್ಲಿ ಈ ಕಡೆ. ನಡೀರಿ ಹತ್ರಿ. ನಾವು ಆಟೋನಲ್ಲಿ ಓಡ್ತೀವಿ ಅಂತಂದರೆ ಖುಷಿಮಾಗಂತೂ ಎಷ್ಟೊಂದು ಖುಷಿಯಾಗುತ್ತೆ, ಅಷ್ಟೇ ಖುಷಿ ಪಡ್ತಾಳೆ. ಯಾಕಂದರೆ ಯಾವಾಗಲೂ ನಾನು ಜಾಸ್ತಿ ಹೊರಗಡೆ ಹೋಗೋದೇ ರೇರು, ಅದರಲ್ಲಿ ಇವಾಗ ಜಾಸ್ತಿ ಕಾರಲ್ಲೇ ಓಡಾಡೋದು, ಅದರಿಂದ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಆಟೋ ಸೌಂಡಿಗೆ ಅವಳು ಕಿವಿನಲ್ಲಿ ಹಾಗೆ ಕೈ ಇಟ್ಕೊಂಡೇ ಇದ್ಲು. ಇನ್ನು ಮಲ್ಲೇಶ್ವರಂ ಸ್ಟ್ರೈಟ್ ಬಂದ್ವಿ, ಮತ್ತು ಶಿಲ್ಪ ಬರ್ತೀನಿ ಅಂತ ಹೇಳಿದ್ಲು. ಅವಳು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಈ ಕಡೆ ಹಾಗೆ 8th ಕ್ರಾಸಲ್ಲಿ ಹಾಗೆ ಒಂದು ಸ್ವಲ್ಪ ಅಡ್ಡಾಡ್ತಾರಣ. ಬೆಳಕಿದೆ, ಇನ್ನೂ ಬೆಳಕಿತ್ತಲ್ಲ, ಅದರಿಂದ ಅನ್ಕೊತಾ ಇದೆ. ಅಷ್ಟು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವರು ಮಾತಾಡ್ಸಿದ್ರು ಬಂದ್ಬಿಟ್ಟು. ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ನಾನು ನನ್ನ ಮಗಳು ಇಬ್ಬರು ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಹೊತ್ತು ನಡೀತಾಳೆ. ಕೆಲವೊಂದು ಟೈಮ್ ಆರಾಮಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ, ಕೆಲವೊಂದು ಟೈಮು ಅವಳಿಗೆ ಗೊತ್ತಿಲ್ಲ ಕೈ ಕಿತ್ಕೊಂಡು ಓಡೋಗೋಕ್ಕೆ ಹೋಗ್ತಾಳೆ. ಆವಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಮೇಯ್ನ್ ರೋಡಲ್ಲೆಲ್ಲ ಮಕ್ಳುಗಳನ್ನ ಕೈ ಮಾತ್ರ ಬಿಡಬಾರ್ದು, ಏಕೆಂದರೆ ಸಡನ್ನಾಗಿ ಹೋಗ್ಬಿಡ್ತಾರೆ. ಆಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಅದರಿಂದ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಂತೂ ಎಲ್ಲರೂ ಹೊರಗಡೆ ಹೋದರೆ ಕೈ ಇಟ್ಕೊಂಡೇ ಹೋಗ್ತೀನಿ, ಇಲ್ಲ ಎತ್ಕೊಂಡ್ಬಿಡ್ತೀನಿ. ಹಾಗೆ ತುಂಬಾ ಕಷ್ಟ ಮಕ್ಕಳು ಇಟ್ಕೊಂಡು ಮಾತ್ರ. ರೀಸೆಂಟಾಗಿ ಅದು ಯಾವುದ್ಯಾವುದೋ ಕೆಲವೊಂದು ಇನ್ಸಿಡೆಂಟ್ಗಳನ್ನೆಲ್ಲ ನೋಡಿದ್ನಲ್ಲ, ನಾನು ನೋಡಿಬಿಟ್ಟಿದ್ದೆ ಟಿ ವಿನಲ್ಲಿ. ಸೊ ಅದರಿಂದ ಭಯನೇ ನಂಗೊಂದು ಸ್ವಲ್ಪ ಈ ಹೊರಗಡೆ ಎಲ್ಲ ಕರ್ಕೊಂಡು ಬಂದಾಗ. ಅಕ್ಕ ಚೇಂಜ್ ಇದೆಯೇನೆ ಅಕ್ಕ? ಅಕ್ಕ ಯಾವ ಕಾಲೇಜ್ ನೀವು? ಕುಡ್ಬಿಡು ನಾನು ಒಂದು ಸಿಪ್ ಕುಡ್ದಿಲ್ಲ ಇನ್ನು. ಏಯ್ ಏನೇ ನಿನ್ ಪ್ರಾಬ್ಲಮ್ಮು? ಏಯ್ ಏನೇ?
ಫಸ್ಟಿಗೆ ಬರ್ತಿದ್ದಂಗೆ ಸುದರ್ಶನಿಗೆ ಬಂದ್ವಿ. ಯಾಕೆಂತಂದರೆ ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ನೋಡೋಣ ಅಂತ. ಯಾವಾಗ್ಲೂ ಈ ರೇಷ್ಮೆ ಸೀರೆ ಆಗಿರ್ಬೋದು, ಇಲ್ಲ ಸೆಮಿ ಸಿಲ್ಕು ಆ ಥರ, ಇಲ್ಲ ಸಾಫ್ಟ್ ಸಿಲ್ಕು ಈ ಥರ ಉಟ್ಕೊಳ್ಳೋದು ಇದ್ದಿದ್ದೆ. ಆದರೆ ಸ್ವಲ್ಪ ಈ ರೆಡಿ ಟು ವೇರ್ ಸ್ಯಾರಿ ಥರ ಬರುತ್ತೆ, ಗೌನ್ ಥರ ಬರುತ್ತೆ, ಆಮೇಲೆ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು, ಅದೆಲ್ಲನೂ ಹಾಗೆ ನೋಡೋಣ. ಹೆಂಗೋ ಬರೋದು ಬಂದಿದ್ದೀವಲ್ಲ ಮಲ್ಲೇಶ್ವರಕ್ಕೆ, ನೋಡೋಣ ಅಂತ ಹೇಳಿ ಸರಿ ಅಂದ್ಬಿಟ್ಟು ನಾನು ಶಿಲ್ಪ ಮೂರು ಜೊತೆ ಬಂದರೆ ಸ್ವಲ್ಪ ಕಷ್ಟನೇ ಎಲ್ಲ ಸೆಲೆಕ್ಟ್ ಮಾಡೋದು ಅಂತಲೇ ಹೇಳ್ಬೋದು. ತುಂಬ ನಿಧಾನ, ತುಂಬ ಟೈಮ್ ತೊಗೊಳ್ತಾರೆ ಯೋಚನೆ ಒಂದ್ಸರಿ. ಇವಾಗ ನಮ್ಗೆ ಹೆಂಗೆ ಅಂದರೆ ಪಟ್ಟ ಅಂತ ಏನಾದರೂ ಇಷ್ಟ ಆಯಿತು ಅಂತಂದರೆ ಪಟ್ಟ ಅಂತ ತೊಗೊತಿರ್ತೀವಿ. ಆದರೆ ಅವ್ರಂಗಲ್ಲ, ಯೋಚನೆ ಮಾಡ್ತಾನೇ ಇರ್ತಾರೆ. ನನಗೆ ಈ ಪರ್ಪಲ್ ಕಲರ್ ಏನಿದೆ ಈ ಸ್ಯಾರಿ ತುಂಬಾ ಇಷ್ಟ. ರೆಡಿ ಟು ವೇರ್ ಮತ್ತು ಮಾಡಿರೋ ಬ್ಲೌಸ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. 5000 ಚೇಂಜ್ ಏನೋ ಇತ್ತು ಚಿಲ್ಲರೆ. ಅದು ನನಗಿಷ್ಟ ಆಯಿತು. ಆದರೆ ಅವಳು ಬಜೆಟ್ ಜಾಸ್ತಿ ಅನಿಸ್ತಿದೆ ಅಕ್ಕ ಅಂತ ಅಂದ್ಲು. ಯಾಕಂದ್ರೆ ಅವಳು ಆಲ್ರೆಡಿ ಫ್ಯಾನ್ಸಿ ಸ್ಯಾರೀಸ್ ಇದೆಯಂತೆ, ಆದ್ದರಿಂದ ಆ ಥರ ಹೇಳೋದು. ಆಮೇಲೆ ಇದೊಂದು ಸ್ವಲ್ಪ ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ ಅಂತ ಹೇಳಿದ್ರು. ಇಲ್ಲೂ ಒಂದಷ್ಟು ಆಪ್ಷನ್ ನೋಡೋಕ್ಕೆ ಅಂತ ಬಂದ್ವಿ. ಅವ್ರ ಪಾಪ ಹಿಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಅಂದರು. ಒಂದಷ್ಟು ಮೈ ಮೇಲೆ ಇವಳತ್ತು ಎಲ್ಲ ಸೀರೆಗಳನ್ನ ತೊಗೊಂಡು ಮೈ ಮೇಲೆ ಹಾಕೋದು ನೋಡೋದು, ಹಂಗೆ ಮಾಡ್ತಾನೆ ಇದ್ದು. ಇನ್ನು ಫೈನಲ್ ಈ ಕಡೆಗೆ ಬಂದ್ವಿ. ಫ್ಯಾನ್ಸಿ ಸ್ಯಾರಿ ತೋರಿಸ್ತಾ ಇದ್ದಾರೆ. ಅಲ್ಲಿ ನನಗೆ ಒಂದಷ್ಟು ಕ್ಯಾಟ್ಲಾಗ್ಸ್ ಅಲ್ಲಿ ಫೋಟೋಸ್ನ ಹಾಕಿದ್ರು, ಅದನ್ನು ನೋಡಿದೆ. ಅದನ್ನು ನೋಡಾದ್ಮೇಲೆ ನನಗೆ ಅನ್ನಿಸ್ತು, ಓಕೆ ಈ ಸೀರೆಗಳನ್ನ ನೋಡೋಣ ಇರು ಅಂತ ಅನ್ನಿಸ್ತು ನನಗೆ. ಅದನ್ನು ಕೇಳಿದೆ, ಕೊಟ್ಟರು. ಆಮೇಲೆ ಅವಳು ಇನ್ನೂ ನೋಡ್ತಾನೇ ಇದ್ಲು. ಸರಿ ನೋಡ್ತಾನೆ ಇರು, ನಾನು ಅಷ್ಟರಲ್ಲಿ ಒಂದಷ್ಟು ಸೀರೆಗಳು ತರಿಸ್ಕೊಂಡಿದ್ದೀನಿ, ನಾನು ಒಂದಷ್ಟು ವೇರ್ ಮಾಡಿ ನೋಡ್ರಿ ಗೊತ್ತಾಗುತ್ತಲ್ಲ ಅಂತ ಹೇಳಿ ಇವಾಗ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನನಗೆ ಇದು ಪರ್ಸ್ನಲಿ ಒಂದು ಸ್ವಲ್ಪ ಇಷ್ಟ ಆಯಿತು ತುಂಬಾ. ಇನ್ನೂ ಫೈನಲೈಸ್ ಆಗಿಲ್ಲ, ಮಾಡ್ತಾನೇ ಇದ್ದೀವಿ, ನೋಡ್ತಾನೇ ಇದ್ದೀವಿ, ಟೆಸ್ಟ್ ಮಾಡ್ತಾನೇ ಇದ್ದೀವಿ. ಒಂದಷ್ಟು ಯಾಕಂದರೆ ಫ್ಯಾನ್ಸಿ ಸ್ಯಾರಿ ಬೇಕು ರಿಸೆಪ್ಷನ್ಗೆ ಅಂತ ಹೇಳ್ಕೊಂಡು ನೋಡ್ತಾ ಇದ್ವಿ. ನೋಡಿ ಇಲ್ಲೂ ಮುಗ್ದಿಲ್ಲ ನಮ್ಮ ಹುಡುಗಿದು. ಇವಾಗ ಕ್ರೇಪ್ ಮೈಸೂರು ಸಿಲ್ಕಲ್ಲಿ ನೋಡ್ತಾವ್ರೆ. ನನ್ನ ಮಗಳು ಸಿಕ್ಕಾಬಿಟ್ಟೆ ಅಳ್ತಾವಳೆ ಬೇರೆ. ಖುಷಿಮಾ ಎಲ್ಲಿ? ಇಲ್ಲ ಬಾಯ್ ಬಿಟ್ಟರೆ ಅವಳು ಉಳ್ದು. ಇವಾಗ ನಾನು ಒಂದಷ್ಟು ಆಪ್ಷನ್ ನೋಡಿದ್ದೀನಿ, ಇನ್ನೊಂದಷ್ಟು ಆಪ್ಷನ್ ನೋಡ್ತಾ ಇದ್ದಾರೆ ಇಲ್ಲಿ. ನೋಡ್ತಾ ಇದ್ದೀನಿ. ಇಲ್ಲಿ ರೆಡ್ಡಲ್ಲೇ ಬೇಕಂತೆ ನಮ್ಮ ಹುಡುಗಿಗೆ. ಹಾಂ ವೈನ್ ಅಂತೆ, ರೆಡ್. ಇದೊಂದಾ ಸೇಮ್ ಅಲ್ಲಿರೋ ಥರದ್ದೇನಾ? ಹೌದಾ? ಅಲ್ಲಿ ಈ ರೆಡ್ಡಲ್ಲಿ ಯಾವುದು ಒಂಥರ ಬೇರೆ ಕಲರ್ ಇದೆ ಅಲ್ಲ, ಬ್ಲೂ ಟೈಪ್ ಇದೆ ನೋಡಿ. ಅದು ಮೇಲಿದೆ ಅಲ್ಲಿ ನೋಡಿ, ರೆಡ್. ಅದು ಅದು ಆ ಟೈಪಲ್ಲಿ ತೋರಿಸ್ತೀನಿ ನಾನು. ಅದೇನಾ? ಹೌದಾ? ಯಾವುದು ಇದಾ? ಅಂದರೆ ಬ್ಲೂ ಟೈಪ್ ಇದೆಯಲ್ಲ ಅದಕ್ಕೆ. ಅಲ್ಲಿ ನೋಡಿ, ಅದರಲ್ಲಿ ಬ್ಲೌಸಲ್ಲೆಲ್ಲ ಬ್ಲೂ ನಮ್ಮ ಹುಡುಗಿ ಕ್ರೇಪ್ ಮೈಸೂರು ಸಿಲ್ಕಿಗೆ ಹೋಗೋಳೆ. ಗೊತ್ತಿಲ್ಲ, ನನ್ನೊಂದಷ್ಟು ಚಾಯ್ಸ್ ಆಗಿದೆ, ನೋಡಬೇಕು. ಇದು ನೋಡು, ಬೇಡ ಇಲ್ಲ. ಅದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಥರ ಇದೆ. ನೋಡೋಣ, ಸೆಲೆಕ್ಟ್ ಮಾಡ್ತಾಳಲ್ವಾ ಅಂತ ಹೇಳ್ಬಿಟ್ಟು. ಖುಷಿನಾ ನೀನ್ ಯಾಕೆ ಕರ್ಕೊಂಡು ಬಂದಿರೋದು? ನಮ್ಮ ಹುಡುಗಿಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಖುಷಿಮಾ ನಮ್ಮ ಹುಡುಗಿದ್ ಮುಗಿತಾ ಇಲ್ಲ ಸೆಲೆಕ್ಷನ್. ಕೆಳಗೆ ಬಿಟ್ಬಿಡು, ನಾನು ನೋಡ್ಕೋತೀನಿ ಬಿಡು. ಏನೋ ಬೇಕಂತೆ ಬಿಡು. ಏನು ಬೇಕಮ್ಮ? ಏನು ಬೇಕು? ಕಿರಿಚಬಾರ್ದು ಎಲ್ಲ. ಶಿಲ್ಪ ಇದಕ್ಕೆ ಬ್ಲೌಸ್ ಸಪ್ರೇಟ್ ತಗೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸಟ್ಟಕತ್ತಾಗಿತ್ತಿದೆ. ಶಿಲ್ಪನ್ ಮುಗಿತಾ ಇಲ್ಲ ಫ್ರೆಂಡ್ಸ್ ಇದು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಚೆನ್ನಾಗಿದೆ ಇದು, ಅದಕ್ಕೆ ನೋಡೆ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೇಕು ಫೈನಲ್ ಏನು ಮಾಡ್ತಾಳೆ ಅಂತ. ಪಾಪ ಅವ್ರು ಉಡ್ಸಿ ತೋರಿಸ್ತಾನೇ ಇದ್ದಾರೆ ಅವಾಗಿಂದನು. ಎಷ್ಟು ಸೀರೆಗಳು ಉಡ್ಸ್ಕೊಂಡು ಬಿಟ್ಟಿದ್ದಾಳೆ. ನಾನು ಒಂದೇ ಸೆಲೆಕ್ಟ್ ಮಾಡ್ಕೊಂಡೆ, ಚಕ್ ಅಂತ ಹೇಳ್ಬಿಟ್ಟು ಒಂದೇ ಉಡ್ಸ್ಕೊಂಡಿದ್ದು, ಒಂದೇ ಸೆಲೆಕ್ಟ್ ಮಾಡ್ಕೊಂಡಿದ್ದು.
ಹುಡುಗಿರ ಜೊತೆ ಬರಬಾರ್ದು ಶಾಪಿಂಗಿಗೆ. ಎಲ್ಲಿ ಹೆಂಗ ಅನಿಸ್ತಿದೆ ಎಲ್ಲಿ ಶಿಲ್ಪ? ಮೇಲ್ ನೋಡು. ಒಂದ್ಸಲ ಹಂಗೆ ಇರುತ್ತೆ ಮೇಡಮ್. ಫಸ್ಟ್ ಟೈಮು ನೀವು ಇದು ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಸ್ಟ್ರೈಟ್ನರ್ ಮಾಡಬೇಕು. ಹೌದಾ? ಕಲರ್ ತೋರಿಸಿ ಆಪ್ಷನ್ನು ನೋಡೋಣ. ಸೇಮ್ ರೆಡ್ ಅಕ್ಕ. ಕಲರ್ ಅಂದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡಾಗಿ ಕಾಣಲ್ಲ, ಲೈಟಾಗಿ ಕಾಣತ್ತೆ. ನಮ್ ಖುಷಿದೇ ಲೋಕ. ಸೇಮ್ ಅದೇ ಅಕ್ಕ. ಬ್ಲೌಸ್ ಸ್ವಲ್ಪ ಚೇಂಜ್ ಬಂದಿದೆಯೇನೋ. ನೋಡಿ ತಗೊಂಡಿದ್ದು ಬಿಸ್ಕೆಟ್ ನನ್ನ ಮಗಳಿಗೆ ಅಂತ 50 ನನ್ನ ಮಗಳಿಗೆ ಇರ್ಲಿ ಅಂತ ತಗೊಂಡ್ರೆ ಖುಷಿ ಕೊಟ್ಬಿಟ್ಟು ಹೊಟ್ಟೆಸ್ಕು ಅಂದ್ಬಿಟ್ಟು ಬಿಡಾಯ್ತವೆ. ಅಲ್ಲ ನಡಿ ಶಿಲ್ಪ ಬಿರಿಯಾನಿ ಕೊಡ್ಸು. ಮನೆಗೆ ಹೊತ್ತು ಕರ್ಬಿಟ್ಟು ಬಿರಿಯಾನಿ ಬಿರಿಯಾನಿ ಇಲ್ಲ, ಮಶ್ರೂಮ್ ಪಲಾವ್. ಅದು ನಾವೇ ಮಾಡಿದ್ ಮಶ್ರೂಮ್ ಪಲಾವ್ ಬಿಟ್ಕೊಂಡಿದ್ದು ಇದೆಲ್ಲ ಸೂಪರ್ ಆಗಿ ಅದೇ ತಗೊಂಡಿರೋದು. ಮತ್ತೆ ಖುಷಿ ಕಾಣಿಸ್ತಿಲ್ಲ ಇಲ್ಲ ಇದ್ದು. ಈ ಸೀರೆನ ತಗೊಂಡಿರೋದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಇಂದ. ಓಕೆ, ಫೈನಲಿ ಇಲ್ಲ ಶಾಪಿಂಗ್ ಆಯಿತು. ಮೇಡಮ್ ಏನು ತಗೊಳ್ಳಿಲ್ಲ, ನಾನು ತಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ಯಾವ್ದು ಇಷ್ಟ ಆಗುತ್ತೆ. ಒಂದು ಇಷ್ಟ ಆಯ್ತು, ಬಜೆಟ್ ಹೆವಿ ಆಗ್ಬಿಟ್ಟು ಆ ಬಜೆಟ್ಗೆ ಆ ಸ್ಯಾರಿ ಅಲ್ಲ. ಅವಳಿಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಯ್ತು. ಒಂದೆರಡು ಸ್ಯಾರಿ, ಒಂದೆರಡು ಫ್ಯಾನ್ಸಿ ಇರಲಿ ಅಂದ್ಬಿಟ್ಟು ಅದೇ ಒಂದು 5000 4 ಆಗಿದ್ರು ತಗೊಂತಿದ್ದೆ. ಅದು 7000 ಆಯ್ತು. ತಗೊಂಡೆ, ನಾನು ತಗೊಂಡೆ. ತೋರಿಸ್ತೀನಿ ಎಲ್ಲ ಸ್ಯಾರಿ ಬ್ಲೌಸ್ ಎಲ್ಲ ಹೊಲಿಸಿ ಮಾಡಿ ಆದ್ಮೇಲೆ ಯಾವ್ಯಾವ ಸೀರೆ ಅವ್ರಿಗೆ ಒಂದು ಸ್ವಲ್ಪ ಬರಕ್ಕೆ ಹೇಳಿ, ಲೇಟ್ ಆಯ್ತು ತರೋದಕ್ಕೆ. ಫ್ರೆಶ್ ಪೀಸ್ ತರೋಕ್ಕೆ ಅಂತ ಹೋಗಿದ್ದಾನೆ, ಮಾಡ್ಸೋಣ. ಶಿಲ್ಪ ತಗೋತೀನಿ ಅಂತ ಅಂದ್ಕೊಂಡು ಅವಳು ಏನು ತಗೊಳ್ಳಿಲ್ಲ, ನಾನೇ ತಗೊಂಡೆ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಫ್ಯಾನ್ಸಿ ಸ್ಯಾರೀಸ್ ನನ್ನ ಹತ್ರ ಜಾಸ್ತಿ ಇಲ್ಲ, ಎಲ್ಲ ಈ ಸಿಲ್ಕ್ ಸ್ಯಾರಿ ಆ ಥರನೇ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸಾಫ್ಟ್ ಸಿಲ್ಕು, ಸಿಮ್ ಸಿಲ್ಕು ಈ ಥರ ಇಟ್ಕೊಂಡಿದ್ದೀನಿ, ಇಲ್ಲ ಸಿಂಪಲ್ ಸ್ಯಾರಿಗಳು. ಅದಕ್ಕೆ ಇವಾಗ ನಾನೇ ತಗೊಂಡೆ. ಇನ್ನು ಅಲ್ಲಾಗ್ತಿದ್ದಂಗೆ 8th ಕ್ರಾಸಿಂಗಲ್ಲಿ ಶಾಪಿಂಗ್ ಶುರು ಆಯಿತು. ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಹಳಸನೇಣ್ಣು ನೋಡಿದ್ವಿ. ಹಳಸನೇಣ್ಣು ಮಾವನಣ್ಣು ಅಂದರೆ ಯಾರಿಗೆ ಆಗಲಿ ಟೆಂಪ್ಟ್ ಆಗೇ ಆಗುತ್ತೆ, ನನಗೂ ಕೂಡ ಹಾಗೆ ಆಯಿತು. ಆದರೆ ಇವಾಗ ಏನಾಗಿದೆ ಗೊತ್ತಾ, ಇವಾಗ ಹಳಸನೇಣ್ಣು 10 ರೂಪಾಯಿಗೆ 2 ಪೀಸು 3 ಪೀಸು ಆ ಥರ ಇತ್ತು. ಇವಾಗ KG ಲೆಕ್ಕ ಹಿಡ್ಬಿಡ್ತಾರೆ. 1/4 kg 50 ರೂಪಾಯಿ, 1/4 kg 80 ರೂಪಾಯಿ. ತಗೊಳ್ಳಿ ಇಲ್ಲ ಬಿಡಿ, ಈ ಥರ ಆಗೋಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ನಾನು ಇದು ಒಂದಷ್ಟು ಸ್ಟಿಕ್ಕರ್ ಬೇಕಾಗಿತ್ತು. ಹಾಗೆ ಇಯರಿಂಗ್ ನೋಡಿದೆ. ಸೊ ಇಯರಿಂಗ್ ಕೂಡ ಒಂದು ಯಾವ್ದು ಚೆನ್ನಾಗಿತ್ತು. ನಾನು ಯೂಶಲಿ ಗೋಲ್ಡ್ ಇಯರಿಂಗ್ನೇ ಜಾಸ್ತಿ ಮನೆ ಹತ್ರ ಯೂಸ್ ಮಾಡ್ತಾಯಿರ್ತೀನಿ, ಇದೆಲ್ಲ ತೊಗೊಳ್ಳೋದಿಲ್ಲ ಫ್ಯಾನ್ಸಿ. ಆದರೆ ಈಗ ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಒಂದೇ ಒಂದು ಇಯರಿಂಗ್ ತುಂಬಾ ಇಷ್ಟ ಆಯಿತು, ಅದನ್ನು ತೊಗೊಂಡೆ. ಹಾಗೆ ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿ ತರಕಾರಿಗಳೆಲ್ಲ ಈ ಥರ ಪೌಚಲ್ಲಿ ಪೌಚ್ ಥರ ಮಾಡಿಬಿಟ್ಟು ಏನು 50 ರೂಪಾಯಿ ಯಾವುದಾದ್ರೂ ತೊಗೊಳ್ಳಿ 50 ರೂಪಾಯಿ ಅಂತ ಇಟ್ಟಿದ್ರು. ತೊಂಡೆಕಾಯಿ, ಕ್ಯಾರೆಟು, ಬೀನ್ಸು ಅದೆಲ್ಲನೂ. ಸರಿ, ಬೀನ್ಸ್ ಅಂತೂ ಇತ್ತೀಚೆಗಂತೂ ಚೆನ್ನಾಗೇ ಬರ್ತಲ್ಲ. ನಾನು ಮಾರ್ಕೆಟಲ್ಲಿ ಎಲ್ಲೂ ಜಾಸ್ತಿ ನೋಡ್ತಾನೆ ಇಲ್ಲ ಬೀನ್ಸು. ಅದಕ್ಕೋಸ್ಕರ ಸರಿ ಬೀನ್ಸ್ ಇತ್ತಲ್ಲ ಅಂದ್ಬಿಟ್ಟು ಬೀನ್ಸ್ ತೊಗೊಂಡೆ. ಆಮೇಲೆ ಸೌತೆಕಾಯಿ ತೊಗೊಂಡೆ, ಒಂದಷ್ಟು ತರಕಾರಿ, ಆಮೇಲೆ ಯಾವುದು ಏನೋ ತರಕಾರಿ ತೊಗೊಂಡೆ, ಮರ್ತೋಗ್ಬಿಟ್ಟೆ. ಇನ್ನು ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮುಂದೆ ಬಂದೆ. ಖುಷಿಮಾ ನೋಡಿ ಡಾಲ್ಸ್ ಎಲ್ಲ ಇಟ್ಕೊಂಡು ಹೆಂಗೆ ನಿಂತ್ಕೊಂಡಿದ್ದಾಳೆ. ಖುಷಿ ಮನೇಲಿದೆ, ನಡಿ ಇಡಲಿ. ಕುಚ್ಚಿ ಅಲ್ಲ, ಚುಟ್ಕಿ ಅದು. ಇಲ್ಲ ಮನೇಲಿ ಚುಟ್ಕಿ ಇದಾಳ್ತಾನೆ. ರೋಡಲ್ಲಿ ಯಾವ್ಯಾವ ಡಾಲ್ಸು ಟಾಯ್ಸ್ ಕಾಣುತ್ತೆ ಅದೆಲ್ಲ ಬೇಕು ಅಂತ ಹೇಳ್ತಾಳೆ. ಇನ್ನು ಅದ್ರ ಮುಂದೆ ಬಂದೆ. ಇಲ್ಲಿ ಒಣಗೊನೆ ಸೊಪ್ಪು ಅಂತ ಎಷ್ಟು ಜನ ಕೇಳಿಲ್ವೋ ಗೊತ್ತಿಲ್ಲ. ಒಣಗೊನೆ ಸೊಪ್ಪು ಅಂತ ಬರುತ್ತೆ. ಆ ಸೊಪ್ಪು ನೋಡ್ತಿದ್ದಂಗೆ ಅದು ಅದರಲ್ಲಿ ಬಿಳಿ ಒಣಗೊನೆ ಅಂತ ಬಂದರೆ ಅದು ಫುಲ್ಲು ಬುಡ ಸಮೇತ ಸ್ಪ್ರೆಡ್ ಆಗಿರುತ್ತೆ. ಹಾಗೇ ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಹತ್ರ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರಿ, ಅದನ್ನು ಒಂದು 50 ರೂಪಾಯಿ ಏನೋ ಅಂತ ಹೇಳಿದ್ರು. ಕವರ್ ತುಂಬಿಸಿಟ್ಟಿದ್ರು. ಸರಿ, ಅದನ್ನು ತೊಗೊಂಡೆ. ಈ ಸೀರೆಗಳು ತೊಗೊಳೋದ್ರ ಜೊತೆಗೆ ತರಕಾರಿಗಳು ಕೂಡ ಒಂದಷ್ಟು ತೊಗೊಂಡಂಗಾಯಿತು. ಇನ್ನು ಇವಾಗ ಆಶಾ ಸ್ವೀಟ್ಸಿಗೆ ಅಲ್ಲೇ ಬಂದ್ವಿ. ಶಿಲ್ಪಂಗೆ ಹೇಳಿದೆ, ಶಿಲ್ಪ ಇವತ್ತು ನಿಂದು ಇದು ಇನ್ನು ಅಲ್ಲಿ ಮಸಾಲೆ ಪುರಿ ತಿಂದಿದ್ವಿ. ಅಲ್ಲೇ ಆ ಲೈನಲ್ಲಿ, ಆದರೆ 8th ಕ್ರಾಸಲ್ಲೇ ಲೈಟಾಗಿ
ಇನ್ನು ಆಶಾಸು ಬಾದಾಮ್ ಹಾಲು ಕೋಲ್ಡ್ ಬಾದಾಮ್ ಹಾಲು ಕುಡಿಯೋಣ ಅಂತ ಹೇಳ್ಕೊಂಡು ತೊಗೊತಾ ಇದ್ದೀವಿ. ಶಿಲ್ಪನ್ ಟ್ರೀಟ್ ಅಂತ ಹೇಳಿದೆ ನಾನು ಸುಮ್ಮನೆ. ಅವಳು ಅಯ್ಯೋ ತೊಗೊಳಕ್ಕೆ ಆಯಿತು ಅಂತ ಹೇಳ್ಬಿಟ್ಟೆ. ಯಾಕಂದರೆ ಯೂಶಲಿ ನಾನು ಕುಡಿಸ್ತಾನೆ ಇರ್ತೀನಿ ಯಾವಾಗ್ಲೂ. ನಾನು ಕೊಡಿಸೋದ್ರಿಂದ ಇವರು ಅಪರೂಪಕ್ಕೆಲ್ಲ ಕುಡಿಸಿದ್ರೆ ಒಂಥರ ನಮಗೂ ಖುಷಿ ಅಂತ ಅನಿಸುತ್ತಲ್ವಾ. ಅದಕ್ಕೆ ಸುಮ್ಮನೆ ಇವತ್ತು ಶಿಲ್ಪನ್ ಟ್ರೀಟು ಅಂತ ಹೇಳಿದೆ. ಆಮೇಲೆ ಏನು ಬೇಕು ಅದೆಲ್ಲ ತೊಗೊಳಕ್ಕಂತ ಕೊಡಿಸ್ತಿದ್ಲು. ಏನು ಶಿಲ್ಪ? ಹಲೋ ಹಲೋ ಅದು ಬೇಡಮ್ಮ, ಅದು ರಕ್ಷಿತಿಗೆ. ಅದು ಇಲ್ಲಿ ರಕ್ಷಿತ್ ಸೈಜ್ ಇಂದ ಅದು ಬಿಡು. ನಿಮ್ಗೆ ಇಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಅಟ್ಟಾಕೊಳ್ಳಲ್ಲ ಬಟ್ಟಾರ ಮಟ್ಟೋಳು. ಫ್ರೆಂಡ್ಸ್ 5 ಗಂಟೆಗೆ ಬಂದಿದ್ದು ಶಿಲ್ಪ ಇದೇ ಅಂಗಡಿಲಿ 9:15 ಮಾಡಿದ್ಲು. ಇದು MRP ಮೇಲೆ ಇದು ಲೆಸ್ ಆಗಿ 459 ಮತ್ತು 23 ಕೊಡಿ. ಅದು ಪ್ಯಾಂಟು 656. ಇಲ್ಲ ಪ್ಯಾಂಟ್ 600 1200 ಇದು 700. ಅಮ್ಮ ನಾನು ಗತಿ ತೋರಿಸಿ ಒಂದ್ಸಲ ಎಲ್ಲರಿಗೂ ನೋಡ್ಬಿಟ್ಟು ಪಾಪ ಅನ್ಲಿ. ಅವರು ಕೈ ಬೀಸ್ಕೊಂಡವ್ರೆ, ಇವಳು ಕೈ ಬೀಸ್ಕೊಂಡವ್ರೆ. ನನಗೆ ಮಾತ್ರ ಇಷ್ಟು ಬ್ಯಾಗ್ಗಳು ಕೊಟ್ಬಿಟ್ಟು ಬಕ್ರಾ ಮಾಡ್ತಾರೆ. ಒಂದೇನು ಕೊಡ್ಸಿಲ್ಲ ಫ್ರೆಂಡ್ಸ್. ಕುರ್ತಾಗೋಸ್ಕರ ಬಂದೆ. ಇಲ್ಲ ನಾಳೆ ಬರೋಣ, ಇವತ್ತು ಬೇಡ. ಏನು ಕೊಡ್ಸಿಲ್ಲ ಅಲ್ಲ? ಸರಿ, ಇದೊಂದು ಸ್ಪೆಕ್ಸ್ ಕೊಡ್ಸಿದ್ರು. ಬಿಡ ಹಾಕ್ಬಿಡ ರಕ್ಷಿ. ಶಿಲ್ಪ ಚೆನ್ನಾಗಿದೆಯಲ್ಲ ಶಿಲ್ಪ? ಪಿಂಕ್ ಚೆನ್ನಾಗಿದೆ ಅಮ್ಮ. ಶಿವಮ್ಮ ಕೊಡ ನನ್ನ ಮಗಳಿಗೆ. ಆಯ್ತು ತಗೋ. ಇವಾಗ ನೀನ್ ನೋಡ್ತಾ ಇರು ಶಿಲ್ಪ. ನೀನ್ ಒಂದು ಟಾಪ್ ಚೆನ್ನಾಗಿದೆ ಅಂತ ನಿಲ್ಸು. ನನ್ನ ಮಗಳನ್ನ ಹಿಡಿಯೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಖುಷಿಮಾ ಬಾಯಿಲಿ, ಖುಷಿಮಾ ಮತ್ತೆ ಬಾಯಿಲಿ. ತಗೊಳ್ಳಿ ನಿಮ್ಮ ಆಟ. ಅವಾಗಿಂದ ಇದು ಒಂದು 10ನೇ ಸರಿ ಕೊಡ್ತಾವಳೆ. ತಗೊಳ್ಳಿ ನೀವು ವಾಪಸ್ ಆಟ ಅಂತ. ಖುಷಿಮಾನು ಇಸ್ಕೊಂಡ್ ಬಾ, ಹೋಗೋಣ ಮನೆಗೆ. ಪಪ್ಪ ಹತ್ರ ಹೋಗೋಣ ಬಾ. ಖುಷಿ ಬಾ. ಅಮ್ಮ ಇಲ್ಲಿಂದ ಇವಾಗ ಎಲ್ಲಿಗೆ? ಮನೆಗೆ ಏನೋ? ಮನೆಗೆ ಕಣೋ ರಕ್ಷಿ. ಅಲ್ಲಿ ಇದು ಶಿಲ್ಪ ನೋಡಿ ಫ್ರೆಂಡ್ಸ್, ನನ್ನ ಮಗಳದ್ದು ಕತ್ತಿಸ್ಕೊಂಡಿದ್ದಾಳೆ. ಕತ್ತಿದ್ದಾಳೆ ಹಾ ಶಿಲ್ಪ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಶಿಲ್ಪ ಹಾ ಇಲ್ಲೂ ಬಿಡಲ್ವಾ ಫೋಟೋ ಹೊಡ್ಸ್ಕೊಳ್ಳೋದು? ಅಚ್ಚಿ ಆ ಮಗು ಸ್ಪೆಕ್ಸ್ ಬಿಡಲ್ಲೇ ನೀನು. ಖುಷಿಮಾ ನಡಿ ಸಾಕು. ನೋ ಆಯ್ತಾ ನಡಿ. ಬುಕ್ ಮಾಡಿದ್ವಿ ಆಟೋ. ನೋಡಿ ಫೋಟೋ. ಯಪ್ಪ ಶಿಲ್ಪ ಇಲ್ಲೂ ಫೋಟೋ ಅಂತೆ. ಫುಟ್ಪಾತಲ್ಲೂ ಬಿಡ್ತಾ ಇಲ್ಲ. ಹಾ ಸರ್ ಫ್ರೆಂಡ್. ಖುಷಿ ಇಸ್ಕೋ ಅಲ್ಲಿ ಹ್ಯಾಟು. ಖುಷಿ ಎಲ್ಲಿ ನೋಡ, ಅವಳಿಗೆ ಚೆನ್ನಾಗಿರೋದು ಬಂದಿದೆ ರಕ್ಷಿ. ಖುಷಿಮಾ ಕೊಡು. ಹೊಸ ಶೂನಾ? ಶೂ ಹೊಸದೆ. ಇಲ್ಲ ಹೊಸದೆ. ಅದೇ ನಿಂದ ತಗೊಂಡ್ಯಾ? ಹಾ ಸರಿ ನೋಡಿ. ಅವಳು ಇದೆಲ್ಲ ಚೆನ್ನಾಗಿ ಹಾಪಿಸ್ತಾಳೆ.
ಇರು ರಕ್ಷಿ ಕೇಳ್ಕೊಡು. ಓಕೆ ಬಾಯ್. ಆಟೋ ನಿಂತಿದೆ. ಬಾಯ್ 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 ಬಾಯ್. ಫ್ರೆಂಡ್ಸ್ ಫೈನಲಿ ಇಷ್ಟು ಆಟೋನೇ ಹತ್ಬಿಟ್ಟೆ. ಅವಳು ಬಾಯ್ ಹೇಳ್ಬಿಟ್ಟು ಆಮೇಲೆ ಅಮೌಂಟ್ ಕೊಡ್ಬೇಕು. ನೋಡಿದ್ರ ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ವಿ, ಟಾಪಿಕ್ ನಿಲ್ಸ್ಬಿಟ್ಟಿದ್ವಿ. ಕತ್ಲೆ ಆಟ ಅದಕ್ಕೆ ಇವ್ರ ಜೊತೆ ಇವಾಗ ಶಿಲ್ಪನ್ ಜೊತೆ ಹೋಗ್ತಾ ಇದೀವಿ. ಅಲ್ಲೋಗಿ ಇಳ್ಕೊಂತೀವಿ ಅರ್ಧ ದಾರಿಗೆ. ಆಮೇಲೆ ಏನೋ ದೊಡ್ಡ ಮನ್ಸು ಮಾಡಿ ಬಂತು. ಏನೋ ಬಿತ್ತು ರಕ್ಷಿ ಕಾಲ ಹತ್ರ. ಏನು ನೋಡು ನನ್ನ ಕಾಲು ಎಡ್ಗಾಲ ಹತ್ರ ಏನು ಫೋನ್ ಪೇ ಸ್ಕ್ಯಾನರ್. ಓಕೆ ಯಾಕಲ್ಲ ಆಫ್ ಮಾಡಿದೆ ರಕ್ಷಿತು. ನನ್ನ ಮಗಳು ಹಿಡಿದು 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 ಸುಸ್ತಾಗೋಗಿ. ಇಲ್ಲಿ ನೋಡಿ ಏನ್ ಸೈಲೆಂಟ್ಗೆ ಏನು ಗೊತ್ತೇ ಇಲ್ಲ. ನಮ್ಗಿರೋ ಅವಳಿಗೆ ಸುಸ್ತಾಗಿದೆ. ನಮ್ಮ ಅಮ್ಮಂಗೂ ಸುಸ್ತಾಗಿಲ್ಲ, ಯಾರಿಗೂ ಸುಸ್ತಾಗಿಲ್ಲ, ನನಗೆ ಸುಸ್ತಾಗಿಲ್ಲ. ಹೇಳ್ಬೇಡ ರಕ್ಷಿತ್ ಯಾರಿಗೂ. ನೆಕ್ಸ್ಟ್ ಟೈಮ್ ಇಂದ ದೇವ್ರ ಆಂಟಿ ಜೊತೆ ಶಾಪಿಂಗ್ ಬರ್ಬೇಕಾದ್ರೆ ನಾನು ಬರಲ್ಲ. ಬರೀ ಸುದರ್ಶನ್ ಸಿಲ್ಕ್ಸಿಗೆ ನಾನ್ ಬರ್ತಿದ್ದೀನಿ ಅಂತ ಬಂದಂತೆ. ನಾನ್ ಬರ್ತಿದ್ದೀನಿ. ಮನೆ ಟೈಮ್ ಪಾಸ್ ಆಗ್ತಿಲ್ಲ. ತುಂಬಾ ದಿನ ಆಯ್ತು ನೋಡ್ದಲ್ಲ ಅನ್ನೋ ಪ್ರೀತಿ ಬಂದ್ಬಿಟ್ಟಿದೆ. ಓಕೆ ನಮ್ಮ ಹುಡುಗಿ ಫುಲ್ ಸೈಲೆಂಟ್ ಆಗ್ಬಿಟ್ಟೋಳೆ. ನೋಡ ಅಂತ ದಾರಿಗೆ ಇಟ್ಕೊಂಡು ಮನೆಗೆ ಹೋಗೋಷ್ಟರಲ್ಲೇ ಇರೋದು. ಗಾಡಿ ತಂದಿದ್ರೆ ಇಷ್ಟೆಲ್ಲ ತಲೆನೋ. ನಿಮ್ಮ ಅಂಕಲ್ ಏನ್ ಗೊತ್ತಾ, ನಾವು ಬರ್ತಾ ಇದೀವಿ ಮನೆ ಬಿಟ್ಟಿದ್ದು ಒಂದು 5 ನಿಮಿಷ ಆಗಿಲ್ಲ. ಅವ್ರು ಹಂಗೆ ಹೋದ್ರಂತೆ ಅಲ್ಲೇ. ಹಂಗಾಯ್ತು. ಆಮೇಲೆ ಹೇಳಿದ್ರೆ ಗಾಡಿನ ತರ್ತಿದ್ನಲ್ಲ ರೀ ಅಂತಂದೆ. ಇರಲಿ ಅಂದ್ಬಿಟ್ಟು ಆಟೋನಲ್ಲೇ ಬಂದ್ವಿ. ಸೊ ಓಕೆ ಮನೆಗೆ ಹೋಗೋಣ. ನೋಡಿ ತರಕಾರಿ ತಗೊಂಡಿದ್ದೆ. ತರಕಾರಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಇವಳು ಏನೋ ನೋಡೋ ಔಷಧದಲ್ಲಿ ಅವಳೊಂದಷ್ಟು ಶಾಪಿಂಗ್ ಮಾಡಿದ್ದು. ನಾವೊಂದಷ್ಟು ಆಯ್ತು. ಇಲ್ಲೇ ಇದೆ ಕೊಡಪ್ಪ. ಬಾಯ್ ಶಿಲ್ಪ. ನೋಡಿ ಫ್ರೆಂಡ್ಸ್, ನಮ್ಮದು ಶ್ರೀರಾಮ್ ಸಮೀಕ್ಷಾ ಅಂತ. ಯಾರ್ಯಾರು ಬರಬೇಕು ನಿಖಿತಾ ಮೇಡಮ್ನ ಮೀಟ್ ಮಾಡೋಕೆ ಬಂದ್ಬಿಡಿ. ಆ ಕಡೆಯಿಂದಾನೆ ಹೋಗ್ಬೇಕು, ರೈಟಿಂದ. ಫ್ರೆಂಡ್ಸ್, ನಮ್ಮ ಖುಷಿಗೆ ದಾರಿ ಗೊತ್ತಿದೆಯಲ್ವ ನೋಡೋದು ಮನೆದು. ಖುಷಿಮಾ ಎಲ್ಲಿಗೆ? ಇಲ್ಲಿ ಬಾ ಹೋಗೋಣ ಮನೆಗೆ. ನಡಿ ನಡಿ ನಡಿ. ಇರಮ್ಮ ಬಿಡಮ್ಮಣ್ಣ ತಲ್ಬಿಡಿ. ನಮ್ಮ ಖುಷಿ ಪಾಪ ಏನೋ ಕಲ್ತಿದೆ. ನಡಿ ಅಮ್ಮ ತಾಯಿ. ಬಂದಿದೆ ಮತ್ತೆ ಆಗ್ಬೇಕು ಆಲ್ಮೋಸ್ಟ್, ಗೊತ್ತಿಲ್ಲ. ಓಕೆ ಇವಾಗ ಇದು ಝೌಕ್ ಬ್ರ್ಯಾಂಡ್ ಇದೆಯಲ್ಲ, ಅದರಲ್ಲಿ ಬ್ಯಾಗ್ ಎಲ್ಲ ತರಿಸ್ಕೊಂತ ಇದ್ದೆ ನಾನು. ಯೂಶಲಿ ಸ್ಲಿಪ್ಪರ್ ನೋಡಿದೆ, ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಸರಿ ಹಾಗಿದ್ರೆ ಕ್ವಾಲಿಟಿ ಇರುತ್ತಲ್ವಾ, ಬ್ಯಾಗ್ ಕ್ವಾಲಿಟಿ ಇರೋದಿರುತ್ತೆ. ಸೊ ಇದು ಇರುತ್ತೆ ಅಂತ ತರಿಸ್ಕೊಂಡೆ. ಈ ಥರ ಚೆನ್ನಾಗಿರುತ್ತೆ ಸ್ಯಾರಿ ವೇರ್ ಮಾಡಿದಾಗ, ಕುರ್ತೀಸ್ ಮಾಡಿದಾಗ ಅಂತ. ಆದರೆ ನೋಡಿ ನಂಗೆ ಸೈಜೇ ಆಗ್ತಾ ಇಲ್ಲ. ಚೆನ್ನಾಗಿದೆ ಅಂದ್ರೆ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆಲ್ಲ. ನನ್ನ ಕಾಲು ಲೆಂತ್, ನಮ್ಮ ರಕ್ಷಿತ್ ಕಾಲು ಅಷ್ಟು ನಮಗೆ 11 ಅಥವಾ 12 ಬೇಕು. ಎಷ್ಟು ರಕ್ಷಿತ್? 11 ಬೇಕು. ನಮಗೆ ಚಿಕ್ಕದಾಗ್ತಾ ಇದೆ. ಚೆನ್ನಾಗಿದೆ ಅದ್ರೆ ನೋಡಿ. ಈ ತರ ನಮ್ಮ ಯಶೋಧ ಆಂಟಿ ಎಲ್ಲರೂ ತುಂಬಾ ಇಷ್ಟಪಡೋರು. ಸೊ ಅಲ್ಲಿ ನೋಡಿ ಇಲ್ಲಿ ಇದು ತೋರಿಸ್ತೈತೆ. ಸೊ ಅದಕ್ಕೋಸ್ಕರ ಏನಾದ್ರು ಎಲ್ಲ ಮುದ್ದು ನಿಮಗೂ ಏನಾದ್ರು ಬೇಕಂದ್ರೆ ಇದ್ರ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ ಆಯ್ತಾ. ಸೈಜ್ ಚಿಕ್ಕದಾಗ್ತಿದೆ, ರಿಟರ್ನ್ ಮಾಡ್ತೀನಿ. ನನಗೆ ಸಕ್ಕದಾಗಿದೆ, ಬ್ರ್ಯಾಂಡೆಡ್. ಇಲ್ಲಿ ಕೇಳಿದ್ದೀರ ಝೌಕ್ ಗೊತ್ತಿದ್ರೆ ನಿಮ್ಮ ಯಾರಿಗಾದ್ರೂ ಇದಾಗುತ್ತೆ. ಗೊತ್ತಿದ್ದಂಗೆ ಅದೇ ನೋಡಿದೆ ಬಾಕ್ಸ್ ಕವರ್ ಇತ್ತಲ್ಲ, ನೋಡೋಣ. ನಾನು ಅದಕ್ಕೆ ಅಲ್ಲಿ ಎಲ್ಲೂ ಚಪ್ಪಲೇ ತಗೊಳ್ಳಿಲ್ಲ. ನಾನು ಚಪ್ಪಲ್ ಬೇಕಾಗಿತ್ತು, ಒಂದು ತಗೊಳಕ್ಕೆ ಹೋಗ್ಲಿಲ್ಲ. ಬೇಡ ಇನ್ನೇನು ಆರ್ಡ್ರ್ ಮಾಡಿದ್ದೀನಲ್ಲ ಅಂದ್ಕೊಂಡು ಬಂದೆ. ನೋಡಿದ್ರೆ ಇನ್ನೇನು ಆರ್ಡ್ರಿಂದ ರಿಟರ್ನ್ ಮಾಡ್ಬೇಕು. ಬ್ಯಾಡ್ ಲಕ್. ಓಕೆ, ಇನ್ನು ಸ್ಯಾರಿಗಳು ಬಂದ್ಬಿಟ್ಟು ಇದು ತೊಗೊಂಡ್ವಿ, ಫ್ಯಾನ್ಸಿ ಸ್ಯಾರಿ. ಇಲ್ಲಿ ಈ ಥರ ಒಂದು ಫ್ಯಾನ್ಸಿ ಸ್ಯಾರಿ 2 ತೊಗೊಂಡೆ. ಈ ಥರದ್ದು ಒಂದು ತೊಗೊಂಡೆ, ಇಲ್ಲಿ ಈ ಥರದ್ದು ಒಂದು ತೊಗೊಂಡೆ. ಇವೆರಡರಲ್ಲಿ ಯಾವ್ದು ಉಡೋದು ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಕೊಟ್ಕೊಳ್ಳೋಣ ಅಂದ್ಕೊಳ್ತೀನಿ. ಬ್ಲೌಸಲ್ಲಿ ಯಾವ ರೀತಿ ಬಂದಿದೆ ಅಂತ ಬೇಕಾದರೆ ತೋರಿಸ್ತೀನಿ ಆಯಿತಾ. ಅಷ್ಟೇ ಶಾಪಿಂಗ್ ಅಂತ ಹೇಳಿ. ಇದು ಮಾಮೂಲಿ ಹಳಸಿನ. ಸೊ ಊಟ ಮಾಡಿದ್ರಾ? ಹಳಸಿನ ಇನ್ನೂ ಒಂದು ಪೆಟಿಕೋಟ್ ಬರುತ್ತಲ್ಲ ಒಳಗಡೆ, ಅದನ್ನು ತೊಗೊಂಡ್ವಿ. ಒಂದು ಬ್ಲ್ಯಾಕ್ ಒಂದು ಇದು ತೊಗೊಂಡೆ. ಶಿಲ್ಪ ನಿಮಗೆ ಇದು ಕೊಡ್ಸಿದ್ಲು, ಸ್ವಲ್ಪ ಕಲಾಕಂದು ಶಿಲ್ಪ ಕೊಡ್ಸಿದ್ದು ಇವತ್ತು ಟ್ರೀಟ್. ಬಾದಾಮಿ ಕುಡಿದ್ವಿ, ಅದಕ್ಕೆ ಅವಳು ಇದನ್ನು ಕೊಡಿಸಿದ್ಲು.
ಓಕೆ, ಇದಾಯಿತು, ಇಷ್ಟ ಆಯಿತು ಅಷ್ಟೇ, ಇನ್ನೇನಿಲ್ಲ ಶಾಪಿಂಗ್ ಅಂತ. ಶಿಲ್ಪ ಒಂದಷ್ಟು ತೊಗೊಂಡ್ಲು, ಅವಳು ನಾವು ಎಲ್ಲ ಅದು ಇದು ಅಂತೆಲ್ಲ ತೊಗೊಂಡ್ವಿ, ಇಷ್ಟೇ. ಖುಷಿಗೆ ಏನು ತೊಗೊಂಡಿದ್ದು? ಖುಷಿಗೆ ಸ್ಪೆಕ್ಸ್. ಇನ್ನು ನನ್ನ ಖುಷಿ ಮಗಳಿಗೆ ಇದೊಂದು ಹ್ಯಾಟು, ಇದೊಂದು ಏನು ಸ್ಪೆಕ್ಸ್ ಇತ್ತು. ಯಾವಾಗಲೂ ಸ್ಪೆಕ್ಸ್ ಇದು ಮಾಡೋಳು, ಅದಕ್ಕೋಸ್ಕರ ಬ್ರ್ಯಾಂಡೆಡ್ ಕೊಡ್ಸೋಣ ಅಂತಂದ್ರೆ ಮುದ್ದಾಕ್ಬಿಡ್ತಾಳೆ. ಅವಳು ಕೋಪ ಬಂದರೆ ಸ್ವಲ್ಪ ಅಂತ ಕಿತ್ತು ಬಿಸಾಕ್ಬಿಡ್ತಾಳೆ. ಅದಕ್ಕೆ ಒಂದು 100 ರೂಪಾಯಿ ಅಂತ ಹೇಳಿದ್ರು, ಸದ್ಯಕ್ಕೆ ಇರಲಿ ಅವಳಿಗೆ ಒಂಚೂರು ಗೊತ್ತಾಗೋವರೆಗೂ ಅದು ಮುರಿಬಾರ್ದು ನಾವು, ಅದಿರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಶಾಪಿಂಗ್ ಮಾಡಿದೆ, ಚೆನ್ನಾಗಿದೆ ಸ್ಯಾರಿ. ಅವರು ವೇರ್ ಮಾಡಿಲ್ಲ, ತೋರಿಸಿದ್ರು. ಒಟ್ಟು 2 ಸೀರೆ ತೊಗೊಂಡಿದ್ದೆ. 2 ಸೀರೆಯಲ್ಲಿ ಯಾವ ಸೀರೆ ಉಟ್ಕೊತೀನಿ ಅದು ಗೊತ್ತಿಲ್ಲ. ಬ್ಲೌಸ್ ಹೊಲಿಸ್ಬೇಕು, ಮೇನು ಬ್ಲೌಸ್ ಯಾರು ಹೊಲಿಸ್ತಾರೆ ಅವ್ರಿಗೆ ಕೊಟ್ಟು ಕಳ್ಸೋರು. ಹಾ ಅಮ್ಮ, ಏನಮ್ಮ ಏನಂತೆ? ಸ್ಪೆಕ್ಸು ಪಪ್ಪ. ಹೌದಾ, ಅಪ್ಪ ಸ್ಪೆಕ್ಸ್ ಇಟ್ಕೊಂಡು ಅಂತ ಇದ್ದಾರೆ. ಅದಕ್ಕೆ ಅಮ್ಮ ಪಪ್ಪ ಸ್ಪೆಕ್ಸು ಬಾಯಿ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಶಿಲ್ಪನ್ ಜೊತೆ ಶಾಪಿಂಗ್ ಇಷ್ಟ ಆಯ್ತು. ಏನಾಯ್ತು ಗೊತ್ತಾ, ಶಿಲ್ಪನ್ನು ನಾವು ಅಲ್ಲೇ ಬಿಡಿಸ್ಕೊಳ್ಳೋಣ ಯಶವಂತಪುರದಲ್ಲಿ ಅಂತ ಅನ್ಕೊಂಡು ಆಟೋದಲ್ಲಿ ಬಂದ್ವಾ. ಬರ್ತಾ ಏನಾಯ್ತು, ಅವರು ಟ್ರಾಫಿಕ್ ಇದೆ ತುಂಬಾ, ಅಪಾರ್ಟ್ಮೆಂಟ್ಗೆ ಹೋಗಿ ಅಂದ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಕಡೆ HMT ಕಡೆಯಿಂದ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಹಿಂಗೇನೆ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಫ್ರೆಂಡ್ಸ್. ಓಕೆ, ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಶಾಪಿಂಗ್ ಬ್ಲಾಗ್ ಶಿಲ್ಪನ್ ಜೊತೆ ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆಟೋಗಳು ಕೂಡ ಜೊತೆ ಸಿಕ್ಕಿದ್ಲು, ನಗಾಡ್ಕೊಂಡು. ಆಟೋ ಡ್ರೈವರು ಏನಂತ ಕಾಮೆಂಟ್ ಅಂತಂದ್ರೆ ಯಾವ ಊರವರು ಅಂತ ನಮಗೆ ಕೇಳಿದ್ರು. ನೀವು ಯಾವ ಊರವರು ಅಂದ್ವಿ. ಏನ್ ಮೇಡಮ್ ಮದ್ವೆ ಆಗಿದ್ಯಾ ಅಂತ ಸ್ವಲ್ಪ ಕೇಳಿದ್ದು. ಇಲ್ಲ ಕಣಕ, ಮದ್ವೆನೇ ಆಗಿಲ್ಲ, ನಮ್ಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಇರುತ್ತಂತೆ ಹೆಣ್ಮಕ್ಳಿಗೆ ಅಂತೆಲ್ಲ ಹೇಳ್ಕೊಂಡು ನಗಾಡ್ಕೊಂಡ್ ಬಂದ್ವಿ. ಎಷ್ಟು ದುಡಿತೀರಿ ಅಣ್ಣ ದಿನಕ್ಕೆ ಅಂತೆಲ್ಲ ಕೇಳ್ಕೊಂಡ್ ಮಾಡ್ಕೊಂಡ್ ಬಂದ್ವಿ. 45ರಿಂದ 50 ಸಾವಿರ ದುಡಿತಾರಂತೆ ತಿಂಗಳಿಗೆ. ಒಮ್ಮೆಗೊಂಡು ನನಗೇನೆ ಎಷ್ಟು ಖುಷಿ ಅಂತ ಅನಿಸ್ತು ಗೊತ್ತಾ, ಎಷ್ಟು ಕಷ್ಟಪಟ್ಟು ದುಡಿತಾರ. ನಿಜವಲ್ಲೂ ಅಣ್ಣ ಅಂದೆ, ನಿಜವಲ್ಲೂ ದಿನಕ್ಕೆ ನಾನು 1,50,000 ರೂಪಾಯಿ ದುಡಿತೀನಿ ಮೇಡಮ್ ಅಂತ ಹೇಳಿದ್ರು. ಖುಷಿ ಅಂತ ಅನಿಸ್ತು. ಅವ್ರ ಜೊತೆ ಮಾತಾಡ್ಕೊಂಡು ಆಟೋ ಹೋಗಿ ನಾನು ನಾರ್ಮಲಾಗಿ ಆಟೋ ಹತ್ತು ಹೋಗಿಲ್ಲ, ಆಟೋದವ್ರ ಜೊತೆ ಇಷ್ಟ ಚೆನ್ನಾಗಿ ಮಾತಾಡ್ಕೊಂಡು ಬರ್ತೀನಿ. ಖುಷಿ ಅಂತ ಅನಿಸ್ತು. ನಮ್ಮ ಗೌಡ್ರೆ ಅಂತೆ, ಊರ್ ಕಡೆಯವ್ರೆ ಅಂತೆ, KR ಪೇಟೆ ಅಂದ್ರು. KR ಪೇಟೆ ಅವರು ಅಂತಂದ್ರು. ಖುಷಿ ಆಯ್ತು. ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ, ಹೊಸ ಬ್ಲಾಗ್ ಸಿಗ್ತೀನಿ. ಬಾಯ್.